ನಮಸ್ಕಾರ ವೀಕ್ಷಕರೇ, ಕಲಾ ಟಿವಿ ಕನ್ನಡ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನುಗ್ಗೆ ಸೊಪ್ಪನ್ನು ಉಪಯೋಗಿಸ್ಕೊಂಡು ಚಪಾತಿ ಅಥವಾ ಪರೋಟನ ಯಾವ ರೀತಿ ಸುಲಭವಾಗಿ ಮನೆಯಲ್ಲಿ ಆರೋಗ್ಯಕರವಾದ ಒಂದು ರೆಸಿಪಿ ಮಾಡ್ಬೋದು ಅಂತಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೊಳೋದಕ್ಕೆ ತುಂಬ ಇಷ್ಟಪಡ್ತಾ ಇದ್ದೀನಿ. ನಮ್ಮ ದೇಶದ ಪ್ರಧಾನಿಗಳಾದ ನರೇಂದ್ರ ಮೋದಿಯವರು ಈ ರೆಸಿಪಿನ ಹೇಳಿರೋದು. ನಾನು ಟ್ರೈ ಮಾಡಿದ್ದೆ, ತುಂಬಾ ಚೆನ್ನಾಗಿತ್ತು. ಹಾಗಾಗಿ ನಿಮ್ಮ ಜೊತೆ ಹಂಚ್ಕೊಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ರೆಸಿಪಿ ನಮ್ಮ PM ಅವರ ರೆಸಿಪಿ ಅಂತಲೇ ಹೇಳ್ಬೋದು. ಹೌದು ಫ್ರೆಂಡ್ಸ್, ಅವರೇ ಹೇಳಿರೋ ಮಟ್ಟಿಗೆ ವಾರಕ್ಕೊಂದು 2 ಸಲ ನುಗ್ಗೆ ಸೊಪ್ಪಿನ ಪರೋಟ ಹಾಗೆ ನುಗ್ಗೆ ಕಾಯಿಯ ಪರೋಟನ ನಾನು ಸೇವನೆ ಮಾಡ್ತೀನಿ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಅವರೇ ಅವ್ರ ಕೈಯಾರ ಮಾಡಿಬಿಟ್ಟು ತಿಂತವರಂತೆ. ಈ ರೀತಿ ನುಗ್ಗೆ ಸೊಪ್ಪಿನ ಪರೋಟ ಮತ್ತು ನುಗ್ಗೆ ಕಾಯಿನ ಪರೋಟನ ತುಂಬ ಆರೋಗ್ಯಕರವಾದ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ತುಂಬ ಸುಲಭವಾಗಿ ಹೇಗೆ ಮಾಡ್ಕೊಬೋದು ಅಂತಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೊಳೋದಕ್ಕೆ ಇಷ್ಟಪಡ್ತೀನಿ. ನಾವು ಮಕ್ಕಳಿಗೆ ಚಪಾತಿ ಮಾಡಿಕೊಟ್ರೆ ಬರೀ ಚಪಾತಿನ ಅಂತಾರೆ. ಈ ರೀತಿ ನಾವು ವೆರೈಟಿಯಾಗಿ ಚಪಾತಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು, ಕಲರ್ಫುಲ್ಲಾಗಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ಸಹ ತಿಂತಾರೆ. ನಾನು ಆಲ್ರೆಡಿ ಕ್ಯಾರೆಟ್ ಚಪಾತಿ, ಬೀಟ್ರೂಟ್ ಚಪಾತಿ ಎಲ್ಲ ಹೇಗೆ ಮಾಡೋದು, ಪಾಲಕ್ ಚಪಾತಿ ಅಂತಂದ್ಬಿಟ್ಟು ತೋರಿಸಿದ್ದೀನಿ. ಇವತ್ತು ನುಗ್ಗೆ ಸೊಪ್ಪಿನ ಚಪಾತಿ ಅಥವಾ ಪರೋಟನ ಹೇಗೆ ಸುಲಭವಾಗಿ ನಾವು ಮಾಡ್ಕೊಬೋದು ಅಂತಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನುಗ್ಗೆ ಸೊಪ್ಪನ್ನು ತೊಗೊಂಬಂದು ಒಂದು ಕಟ್ಟು ನುಗ್ಗೆ ಸೊಪ್ಪು ಅಂದರೆ ಊರ ಕಡೆ ಆದರೆ ಹಾಗೆ ಮರದಲ್ಲೇ ಸಿಗುತ್ತೆ, ಕಿತ್ಕೊಂಬಂದು ಹಾಕ್ಬೋದು. ಆದರೆ ಸಿಟಿಗಳಲ್ಲೆಲ್ಲ ಒಂದು ಕಟ್ಟು ಅರ್ಧ ಕಟ್ಟು ಹೀಗೆ ಇರುತ್ತಲ್ಲ, ಆ ಥರ ನಾವು ತೊಗೊಂಬಂದು ಒಂದು ಕಟ್ಟು ನುಗ್ಗೆ ಸೊಪ್ಪನ್ನು ತೊಗೊಂಬಂದು ಹೀಗೆ ಎಲೆ ಎಲ್ಲ ನೀಟಾಗಿ ಬಿಡಿಸ್ಕೊಬೇಕಾಗುತ್ತೆ. ಆದಷ್ಟು ಎಳೆ ನುಗ್ಗೆ ಸೊಪ್ಪಾದರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ, ಎಲ್ಲ ಚೆನ್ನಾಗಿ ತೊಳ್ಕೊಬೇಕಾಗುತ್ತೆ. ನುಗ್ಗೆ ಸೊಪ್ಪನ್ನು ಎಲೆ ಎಲ್ಲ ಬಿಡಿಸ್ಕೊಂಡಾದ್ಮೇಲೆ ಚೆನ್ನಾಗಿ ತೊಳ್ಕೊಂಡು ಸಣ್ಣದಾಗಿ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಇದನ್ನು ಮಿಕ್ಸಿಗೆ ಹಾಕ್ಕೊತೀನಿ ಒಂದು ಸ್ವಲ್ಪ. ಆದರೆ ಅದರೊಳಗಡೆ ಸಣ್ಣ ಕಡ್ಡಿ ಇರುತ್ತಲ್ಲ, ಆ ಕಡ್ಡಿನೆಲ್ಲನ ನಾವು ಬಿಡಿಸ್ಕೊಬೇಕಾಗುತ್ತೆ. ಎಲೆ ಮಾತ್ರ ಎತ್ಕೊಬೇಕಾಗುತ್ತೆ. ಒಂದು ಸ್ವಲ್ಪ ತೊಳ್ಕೊಂಡು ಕಟ್ ಮಾಡಿರೋದನ್ನ ನಾನು ಒಂದು ಪಾತ್ರೆಗೆ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಅದ್ರ ಜೊತೆಗೆ ಹಾಕ್ಕೊತಾ ಇದ್ದೀನಿ. ಅರಿಶಿಣದ ಪುಡಿ ಒಂದು ಸ್ವಲ್ಪ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನು ಜೀರಿಗೆನ ಹಾಕ್ಕೊತಾ ಇದ್ದೀನಿ. ಜೀರಿಗೆ ಹಾಕೋದ್ರಿಂದ ಕಲರು ತುಂಬ ಚೆನ್ನಾಗಿರುತ್ತೆ, ಹಾಗೆ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಗರಂ ಮಸಾಲ ಒಂದು ಸ್ವಲ್ಪ ಹಾಕ್ಬಿಟ್ಟು ಎಲ್ಲನ ಮಿಕ್ಸಿಗೆ ಹಾಕ್ಕೊಂಡು ತರಿಯಾಗಿ ರುಬ್ಕೊತಾ ಇದ್ದೀನಿ. ನೋಡಿ, ಆ ತರಿಯಾಗಿ ರುಬ್ಕೊಂಡಿರೋ ನುಗ್ಗೆ ಸೊಪ್ಪನ್ನು ನಾನು ಚಪಾತಿ ಹಿಟ್ಟಿಗೆ ಹಾಕ್ಬಿಟ್ಟು ಕಲಿಸ್ಕೊತಾ ಇದ್ದೀನಿ. ನಾನು ತರಿಯಾಗಿ ರುಬ್ಕೊಂಡಿರೋದನ್ನ ಚಪಾತಿಗೆ ಹಾಕ್ಬಿಟ್ಟು ಕಲಿಸ್ಕೊಂಡಿರೋ ವಿಡಿಯೋ ಎಲ್ಲೋ ಮಿಸ್ ಆಗಿದೆ, ಹಾಗಾಗಿ ಹಾಗೆಯೇ ತೋರಿಸ್ತಾ ಇದ್ದೀನಿ. ನಾನು ಯಾವ ಪದಾರ್ಥಗಳನ್ನ ತೋರಿಸಿದ್ನೋ ಅದೇ ಪದಾರ್ಥಗಳನ್ನ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ತರಿಯಾಗಿ ರುಬ್ಕೊಂಡು ಗೋಧಿ ಹಿಟ್ಟಿಗೆ ನಾವು ರುಬ್ಬಿರೋಂಥ ಪದಾರ್ಥಗಳನ್ನೆಲ್ಲ ಹಾಕ್ಬಿಟ್ಟು ನೀಟಾಗಿ ಕಲಿಸ್ಕೊತಾ ಇದ್ದೀನಿ. ಕೊನೆಯದಾಗಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೋಡಿ, ಈ ರೀತಿ ಹದವಾಗಿ ಚಪಾತಿ ಹಿಟ್ಟನ್ನು ಯಾವ ರೀತಿ ಕಲಿಸ್ತೀವೋ ಅದೇ ರೀತಿ ಹದವಾಗಿ ಕಲಿಸ್ಕೊಂಡಿದ್ದೀನಿ. ನೋಡಿ, ಇದೆಲ್ಲ ನೀಟಾಗಿ ಇವಾಗ ಚೆನ್ನಾಗಿ ನಾದ್ಕೊಬೇಕಾಗುತ್ತೆ. ಈ ರೀತಿ ನಾನು ತುಂಬ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ಈಗ ನೋಡಿ, ಇದಾಗಿದೆ ಫ್ರೆಂಡ್ಸ್. ಈ ಚಪಾತಿ ಹಿಟ್ಟನ್ನು ಒಂದು 10 ನಿಮಿಷ ನಾವು ಚೆನ್ನಾಗಿ ನೆಂದ್ಕೊಳೋದಕ್ಕೆ ಬಿಡಬೇಕಾಗುತ್ತೆ. ನೆಂದಾದಮೇಲೆ ಇವಾಗ ನಾವು ಚಪಾತಿನ ಹೇಗೆ ಲೊಟ್ಟಿಸ್ತೀವೋ ಅದೇ ರೀತಿ ಲೊಟ್ಟಿಸ್ಕೊಬೇಕಾಗುತ್ತೆ. ನಾನು ಒಂದು ನಿಂಬೆಹಣ್ಣಿನ ಗಾತ್ರದ ಹಿಟ್ಟನ್ನು ತಗೊಂಡು ಗೋಧಿ ಹಿಟ್ಟಲ್ಲಿ ಎದ್ಬಿಟ್ಟು ನಾವು ಚಪಾತಿನ ಯಾವ ರೀತಿ ಲೊಟ್ಟಿಸ್ಕೊತೀವೋ ಅದೇ ರೀತಿ ನಾವು ಹರ್ಕೊಳೋದ್ರಿಂದ ತುಂಬ ಚೆನ್ನಾಗಿ ಚಪಾತಿನ ಹರಿಬೋದು. ನಾವು ಚಪಾತಿ ಹಿಟ್ಟಿಗೆ ಏನಾದರೂ ಒಂದು ಮಿಕ್ಸ್ ಮಾಡಿದ್ರೆ ಹರಿಬೇಕಾದ್ರೆ ತುಂಬ ಸುಲಭವಾಗಿ ಹರ್ಕೊಬೋದು ಫ್ರೆಂಡ್ಸ್. ಖಾಲಿ ಚಪಾತಿ ಹರಿಬೇಕಾದ್ರೆ ಏನನ್ನು ಯೂಸ್ ಮಾಡ್ದಲೇ, ಯಾವುದೇ ಪದಾರ್ಥಗಳನ್ನ ಹಾಕ್ದಲೇ ಹರಿಬೇಕಾದ್ರೆ ಒಂದು ಸ್ವಲ್ಪ ಟೈಟ್ ಅನಿಸುತ್ತೆ ಹರಿಬೇಕಾದ್ರೆ. ಆದರೆ ಚಪಾತಿ ಹಿಟ್ಟಿಗೆ ನಾವೇನಾದರೂ ಕಲಿಸ್ಬಿಟ್ಟು ಹರಿಯೋದ್ರಿಂದ ತುಂಬ ಬೇಗ ಚಪಾತಿನೆಲ್ಲನ ಹರ್ಕೊಬೋದು. ನಾವು ಚಪಾತಿ ಹರ್ದಿದ್ದೇ ಗೊತ್ತಾಗೋದಿಲ್ಲ, ಅಷ್ಟು ಚೆನ್ನಾಗಿ ಅಷ್ಟು ತೆಳುವಾಗಿ ಹರ್ಕೊಬೋದು. ನೋಡಿ, ಹೀಗೆ ಚಪಾತಿನ ನಾನು ಯಾವ ರೀತಿ ಹರಿತೀನೋ ಅದೇ ರೀತಿ ಹರ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಕೊಂಡು ಹರ್ಕೊಂಡಿದ್ದೀನಿ. ಬೇಕು ಅಂದರೆ ಮಡ್ಚಿಬಿಟ್ಟು ಬೇಕಾದ್ರೂ ಹಾಕ್ಕೊಬೋದು. ನಾನು ಹಾಗೆಯೇ ಹರಿದಿದ್ದೀನಿ. 4 ಮೂಲೆ ಮಡ್ಚಿಬಿಟ್ಟು ತ್ರಿಕೋನವಾಗಿ ನಾವು ಬೇಕು ಅಂದರೆ ಚಪಾತಿನ ಹರ್ಕೊಬೋದು. ನಾನಿವತ್ತು ಪ್ಲೈನಾಗಿ ಯಾವ ರೀತಿ ಹರಿತೀವೋ ಅದೇ ರೀತಿ ಹರಿದಿದ್ದೀನಿ. ಎಷ್ಟು ಅಗಲ ಬೇಕೋ ಅಷ್ಟು ಅಗಲದಲ್ಲಿ ನಾವು ಹರ್ಕೊಬೋದು ಫ್ರೆಂಡ್ಸ್. ಇದೇ ರೀತಿ ನಾನು ತಗೊಂಡಿರೋ ಹಿಟ್ಟನ್ನೆಲ್ಲನ ಹರಿದ್ಬಿಟ್ಟು ತೋರಿಸ್ತಾ ಇದ್ದೀನಿ.
ರಕ್ತ ಕಡಿಮೆ ಇದೆ ಅನ್ನೋರು, ಅಂದರೆ ಹಿಮೋಗ್ಲೋಬಿನ್ ಎಲ್ಲ ಒಂದು ಸ್ವಲ್ಪ ಕಡಿಮೆ ಆಗಿದೆ ಅನ್ನೋರು ವಾರಕ್ಕೊಂದು 2 ಸಲ ನುಗ್ಗೆ ಸೊಪ್ಪಿನಿಂದ ಮಾಡಿದ ಪದಾರ್ಥಗಳನ್ನ ನಾವು ತಿಂತಾ ಬಂದರೆ ಬೇಗ ರಕ್ತ ಎಲ್ಲನ ಕೂಡ್ಕೊಳ್ಳುತ್ತೆ. ಅಂತಂದರೆ ಹಿಮೋಗ್ಲೋಬಿನ್ ಎಲ್ಲ ಜಾಸ್ತಿ ಆಗುತ್ತೆ, ಸುಸ್ತು ಎಲ್ಲನ ಕಡಿಮೆ ಆಗುತ್ತೆ ಫ್ರೆಂಡ್ಸ್. ನಾವೇನು ಮಾಡ್ತೀವಿ ಅಂದರೆ ಈ ಸೊಪ್ಪನ್ನು ಜಾಸ್ತಿ ತಿನ್ನೋದಕ್ಕೆ ಇಷ್ಟನೇ ಪಡೋದಿಲ್ಲ. ಒಂದು ಸ್ವಲ್ಪ ಕಹಿ ಅಂಶವನ್ನು ಒಳಗೊಂಡಿದೆ ಅಂತಂದ್ಬಿಟ್ಟು, ಹಾಗೆ ಉಷ್ಣಾಂಶದಿಂದ ಕೂಡಿದೆ ಅಂತಂದ್ಬಿಟ್ಟು. ಆದರೆ ಇದರೊಳಗಡೆ ವಿಟಮಿನ್ಗಳು ಮಿನರಲ್ಸ್ ಎಲ್ಲ ಜಾಸ್ತಿ ಇರೋದ್ರಿಂದ ತುಂಬ ಆರೋಗ್ಯಕರವಾದ ಸೊಪ್ಪುಗಳಲ್ಲಿ ಇದು ನಂಬರ್ 1 ಅಂತಲೇ ಹೇಳ್ಬೋದು. ಇವಾಗ ತವ ಕಾದಿದೆ, ಅರ್ದಿರೋ ಅಂಥ ಚಪಾತಿನೆಲ್ಲನ ನೀಟಾಗಿ ಸುಟ್ಕೊಬೇಕಾಗುತ್ತೆ. ನಾವು ಖಾಲಿ ಚಪಾತಿ ಮಾಡಿದಾಗ ಚಪಾತಿನ ಸುಡ್ತೀವಲ್ಲ, ಬೇಗ ಬೇಗ ಸುಡ್ಬೋದು. ಆದರೆ ಈಗ ಈ ರೀತಿ ಎಲ್ಲ ಮಿಕ್ಸ್ ಮಾಡಿರ್ತೀವಲ್ಲ, ಅದನ್ನೆಲ್ಲ ಚೆನ್ನಾಗಿ ಬೇಯೋವರೆಗೂ ನಾವು ನೀಟಾಗಿ ಮಧ್ಯಮ ಉರಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ. ಚಪಾತಿ ಒಳಗಡೆ ಹಾಕಿರೋ ಪದಾರ್ಥಗಳೆಲ್ಲ ಬೇಯೋವರೆಗೂ ನೀಟಾಗಿ ಹದವಾಗಿ ನೋಡಿಕೊಂಡು ಬೇಯಿಸ್ಕೊಬೇಕಾಗುತ್ತೆ. ನೋಡಿ, ಈಗ ಒಂದು ಕಡೆ ಬೇಯಿಸ್ಕೊಂಡಿದ್ದೀನಿ, ಅದೇ ರೀತಿ ಇನ್ನೊಂದು ಕಡೆನೂ ಚಪಾತಿನ ತಿರುವಾಕ್ಬಿಟ್ಟು ನೀಟಾಗಿ ಬೇಯಿಸ್ಕೊಬೇಕಾಗುತ್ತೆ. ಮತ್ತು ಏನಾದರೂ ಪದಾರ್ಥಗಳ್ನ ಚಪಾತಿಗೆ ನಾವು ಮಿಕ್ಸ್ ಮಾಡಿಬಿಟ್ಟು ಹಾಕ್ತೀವಲ್ಲ, ಬೇಗ ಬೇಗ ಸೀದೋದಂಗೆ ಆಗುತ್ತೆ. ಹಾಗಾಗಿ ನೋಡ್ಕೊಂಡು ಬೇಯಿಸ್ಕೊಬೇಕಾಗುತ್ತೆ. ನೋಡಿ ಎಷ್ಟು ಸುಲಭವಾಗಿ ಆರೋಗ್ಯಕರವಾದ ನುಗ್ಗೆ ಸೊಪ್ಪಿನ ಚಪಾತಿನ ಯಾವ ರೀತಿ ಸುಲಭವಾಗಿ ಮಾಡ್ಬೋದು ಅಂತಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ಸಾಧ್ಯವಾದಷ್ಟು ತೋರಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊತಾ ಇದ್ದೀನಿ. ನರೇಂದ್ರ ಮೋದಿಯವರು ವಾರಕ್ಕೆ 1 ಸಲ 2 ಸಲ ಈ ರೀತಿ ಪರೋಟ ಅಥವಾ ಚಪಾತಿನ ಮಾಡಿಕೊಂಡು ಅವ್ರು ಸೇವನೆ ಮಾಡ್ತಾರೆ. ನಾವು ಸಹ ನಮ್ಮ ಆರೋಗ್ಯ ಚೆನ್ನಾಗಿರೋದಕ್ಕೆ ನಾವು ಈ ರೀತಿ ರೆಸಿಪಿನ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬ ಆರೋಗ್ಯವಾಗಿ ಹೆಲ್ತಿಯಾಗಿರ್ತೀವಿ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊತಾ ಇದ್ದೀನಿ. ಇವತ್ತು ಮಾಡಿರೋ ವಿಡಿಯೋ ನಿಮಗೇನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಕಲಾ ಟಿವಿ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ. ಹಾಗೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ. ನಿಮ್ಗೆ ಗೊತ್ತಿರೋರಿಗೆ, ನಿಮ್ಮ ಹಿತೈಷಿಗಳಿಗೆ, ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಸೆಂಡ್ ಮಾಡಿ. ನಿಮ್ಮ ಬಿಡುವಿಲ್ಲದ ಸಮಯದಲ್ಲಿ ಬಿಡು ಮಾಡಿಕೊಂಡು ಈ ಚಾನಲ್ನ ಓಪನ್ ಮಾಡಿ ಕೊನೆವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಇವತ್ತು ನುಗ್ಗೆ ಸೊಪ್ಪಿನಿಂದ ಪರೋಟ ಅಥವಾ ಚಪಾತಿನ ಹೇಗೆ ಮಾಡೋದು ಅಂತ ನೋಡ್ಕೊಂಡಿದ್ದಾಯಿತು. ನೆಕ್ಸ್ಟ್ ವಿಡಿಯೋದಲ್ಲಿ ನುಗ್ಗೆಕಾಯಿನಿಂದ ಹೇಗೆ ಪರೋಟ ಮಾಡೋದು ಅಂತ ಅಂದ್ಬಿಟ್ಟು ನೋಡ್ಕೊಳ್ಳೋಣ. ಅಲ್ಲಿವರೆಗೂ ಧನ್ಯವಾದಗಳು ಫ್ರೆಂಡ್ಸ್.